वालेकुम वरहमतुल्लाहि वबरकातुहू गाइस। अस्सलाम वालेकुम वरहमतुल्लाहि वबरकातुहू। मैं रब्बानी। मैं हूँ अब्दुल मुक़ीत अहमद। आज हम मोदी केयर की दुकान पर आए हैं। ये दुकान स्पेशली केम्पेगौड़ा लेआउट में है और आज हम इस दुकान में इंटरव्यू लेने जा रहे हैं। आप भी आ सकते हैं इधर लेने के लिए कुछ सामान। तो चलिए अंदर जाते हैं। आप यहाँ आए तो तुम्हारा दिल खुश, दिमाग पुदीना, फेफड़े कड़े पाक हो जाएंगे। चलो। 3, 2, 1। अभी आप लोग जहाँ आए हैं ये मोदी केयर का डीपी पॉइंट है, डिस्ट्रीब्यूटर पॉइंट बोलते हैं इसको। और मैडम है नाम के मैडम जाहिरा बेगम है, उन्होंने यहाँ सीनियर डायरेक्टर की हैसियत से है। मैडम यू और एक मैडम जो बैठे हैं उनका नाम लक्ष्मी है, उन्होंने प्लैटिनम डायरेक्टर। ये सब मोदी केयर में बहुत साल से काम कर लेके हैं। अभी आप ये क्या करते हैं ये जी? मैं अभी नया जमा हूँ, मैं भी ऑन द स्टेज में डायरेक्टर होने के आसपास के करीब हूँ। अभी यहाँ पर क्या मिलते हैं कहते हेल्थ सप्लीमेंट प्रोडक्ट्स मिलते हैं, यहाँ पर डिस्प्ले होते हैं। और ये मैडम क्या करते हैं लाके यहाँ पर डिस्प्ले प्रोडक्ट जो देते हैं ना, हमारी बॉडी को मिनरल्स होना, न्यूट्रिएंट्स होना, सप्लीमेंट्स होना, जो सब ये खाने से उसमें सब्स्टिट्यूट पैदा करते हैं। अच्छा। फॉर एक अभी हमारे जो मैडम है डिटॉक्स बोल के बोलते हैं उसको, वो डिटॉक्स लेके वो कैसा इस्तेमाल करना और उसके इस्तेमाल में क्या क्या फायदे हैं वो सब हमारे मैडम बताते हैं। ನಮಸ್ತೆ. ಡಿಟಾಕ್ಸ್ ಕನ್ನಡ. ಕನ್ನಡ. ಇದು ಡಿಟಾಕ್ಸ್ ಅಂದರೆ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದು, ಅಂದರೆ ಬಾಡಿನ ಕ್ಲೀನ್ ಮಾಡೋದು ಅಂತ ಹೇಳಿ. ಅಂದರೆ ಎಕ್ಸಾಂಪಲ್ ಈಗ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಕ್ಲೀನ್ ಆಗಿಬಿಡ್ತೀವಿ, ಅಂದರೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತಾ ಇದ್ದೀವಿ. ಆದರೆ ಇನ್ಸೈಡಲ್ಲಿ ಕ್ಲೀನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಕಂಪನಿಯಲ್ಲಿ ಇರ್ತಕ್ಕಂಥ ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಮೋದಿ ಕೇರ್ನಲ್ಲಿ ಡಿಟಾಕ್ಸ್ ಅಂತ. ಡಿಟಾಕ್ಸಿಫೈ ಅಂದರೆ ಇನ್ನರ್ ನಮ್ಮ ಬಾಡಿನಲ್ಲಿ, ಹೊಟ್ಟೆನಲ್ಲಿ, ನರನಾಡಿಗಳಲ್ಲಿ ಏನೇನೋ ಒಂದು ಕೆಮಿಕಲ್ಸ್ ಇರುತ್ತೆ. ಆ್ಯಕ್ಚುಲಿ ನಾವೀಗ ಊಟ ತಿಂಡಿ ಏನು ತಿಂತಾ ಇದೀವೋ ಅದೆಲ್ಲ ಕೆಮಿಕಲ್ ಇರೋದೆ, ಅದೆಲ್ಲ ಬಾಡಿನಲ್ಲಿ ಸ್ಟ್ರಕ್ ಆಗಿರುತ್ತೆ. ಸೊ ಈ ಡಿಟಾಕ್ಸನ್ನ 10 ಗಿಡಮೂಲಿಕೆಗಳಿಂದ ನ್ಯಾಚುರಲ್ ಆಗಿ ಮಾಡಿರ್ತಕ್ಕಂಥದ್ದು. ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ. ಜೊತೆಗೆ ಏನಪ್ಪ ಅಂದರೆ ನಾವೇನೇ ಫುಡ್ಡು ಕೆಮಿಕಲ್ಸು ಎಲ್ಲ ತಿಂದಿರೋದು ಹೊಟ್ಟೆನಲ್ಲಿ ಸ್ಟ್ರಕ್ ಆಗಿರೋದನ್ನ ಮೋಷನಲ್ಲಿ ಯೂರಿನಲ್ಲಿ ಕಂಪ್ಲೀಟಾಗಿ ನಮ್ಮ ಬಾಡಿನ ಕ್ಲಿನ್ಸ್ ಮಾಡ್ತಾ ಹೋಗ್ತಾ ಇರುತ್ತೆ. ಅದರಿಂದ ಏನಂದರೆ ಬ್ಲಡ್ ನಂಜಾಗಿರೋದು ಕ್ಲೀನ್ ಆಗ್ತಾ ಹೋಗುತ್ತೆ. ಮತ್ತು ಸ್ಕಿನ್ ಅಲರ್ಜಿಗಳಿದ್ರೆ ಅದೆಲ್ಲ ಕಂಪ್ಲೀಟಾಗಿ ಚೆನ್ನಾಗಾಗುತ್ತೆ. ಮತ್ತು ಸೋಯಾಸಿಸ್ ಎಲ್ಲ ಆಗುತ್ತೆ, ಆ ಥರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಮತ್ತು ಹೇರು ಕಪ್ಪಾಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಫೇಸಲ್ಲಿ ಒಂದು ಒಳ್ಳೆ ಗ್ಲೋನೆಸ್ ಬರೋದಕ್ಕೆ ಸಹಾಯ ಮಾಡುತ್ತೆ. ಕಂಪ್ಲೀಟಾಗಿ ಕೆಲವರಿಗೆ ಮೋಷನ್ ಆಗೋದಲ್ಲ, ಗ್ಯಾಸ್ಟ್ರಿಕ್ ಎಲ್ಲ ಆಗೋದು, ಆ ಪ್ರಾಬ್ಲಮ್ನು ಕೂಡ ಇದು ಸಾಲ್ವ್ ಮಾಡುತ್ತೆ. ಓವರಲ್ ಆಗಿ ನಮ್ಮ ಹೆಲ್ತನ್ನ ಫಿಟ್ಟಾಗಿ ಫೈನಾಗಿ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಇದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ತೊಗೊಂಡಾಗ ನಮ್ಮ ಬಾಡಿನಲ್ಲಿ ಯಾವ ರೀತಿ ಹೊಟ್ಟೆ ಎಲ್ಲ ಎಷ್ಟು ಬಾಡಿ ಎಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ವಿತೌಟ್ ನಾವೇನೇ ತೊಗೊಳ್ಳದೆ ಇದ್ದಾಗ ಹೇಗಿರುತ್ತೆ ಅಂತ ಎಕ್ಸಾಂಪಲ್ಗೆ ನಾವಿದು ಆಲೂಗೆಡ್ಡೆನ ತೊಗೊಳ್ತಾ ಇರೋದು. ಸೊ ಈ ಆಲೂಗೆಡ್ಡೆ ಒಂದು ನಿಮಿಷ, ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ, 10 ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರ್ತಕ್ಕಂಥದ್ದು. ಸೊ ಇದರಲ್ಲಿ ಬೇವು, ತ್ರಿಫಲ, ಹರಿಟಿಕ, ಬಿಬಿಟಕಿ ಈ ಥರ ಗಿಡಮೂಲಿಕೆಗಳನ್ನ 10 ಗಿಡಮೂಲಿಕೆಗಳನ್ನ ಹಾಕಿ ತಯಾರು ಮಾಡಿರೋದು. ಇದು ಯಾವುದೇ ಥರ ಟ್ಯಾಬ್ಲೆಟ್ ರೂಪದಲ್ಲಿದೆ ಅಷ್ಟೇ, ಬಟ್ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಓಕೆನಾ? ಸೊ ಇದನ್ನ ಏನು ಮಾಡ್ತಾ ಇದ್ದೀವಿ ಅಂತ, ಇದನ್ನು ಬೆಳಗ್ಗೆ ಮಾರ್ನಿಂಗ್ ತಿಂಡಿಗಿಂತ ಮುಂಚೆ 1/2 an hour ಬಿಫೋರ್ ಇದನ್ನು ತಗೊಳ್ಬೇಕು. ಮತ್ತು ರಾತ್ರಿ ಊಟಕ್ಕಿಂತ ಮುಂಚೆ ಇದನ್ನು ತಗೊಳ್ಬೇಕು, ಅರ್ಧ ಗಂಟೆ ಮುಂಚೆ. ಇದರಲ್ಲಿ ಒಂದು 60 ಟ್ಯಾಬ್ಲೆಟ್ ಇರುತ್ತೆ, 1 month ಕೋರ್ಸ್ ಇರುತ್ತೆ. ಸೊ ಇದೇ ಥರ ನಾವು ಒಂದು 3 months ಇದನ್ನು ತಗೊಳ್ತಾ ಬಂದಾಗ ಕಂಪ್ಲೀಟಾಗಿ ನಮ್ಮ ಹೆಲ್ತಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಅದು ಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಫಿಟ್ಟಾಗಿ ಇರ್ಬೋದು. ಬಟ್ ಅದಕ್ಕೊಂದು ಎಕ್ಸಾಂಪಲ್ ಡೆಮೋ ಕೊಡ್ತಾ ಇರುವಂಥದ್ದು. ಏನದು ಡೆಮೋ ಅಂದರೆ ಆಲೂಗೆಡ್ಡೆನ ತೊಗೊಂಡಿರೋದು. ಈ ಆಲೂಗೆಡ್ಡೆ ನಮ್ಮ ಹೊಟ್ಟೆ ಅಂತ ಅಂದ್ಕೊಳ್ಳೋಣ. ಸೊ ಇದು ಏನಂದರೆ ಈಗ ನಾವೇನೇನೋ ಎಲ್ಲ ತಿಂದಿರ್ತೀವಲ್ವಾ, ಅದು ತಿಂದಿರೋದು ನಮ್ಮ ಹೊಟ್ಟೆನಲ್ಲಿ ಹೋಗಿ ಈ ರೀತಿ ಸ್ಟ್ರಕ್ ಆಗುತ್ತೆ ಅನ್ನೋದಕ್ಕೆ ಈ ಎಕ್ಸಾಂಪಲ್ ಈ ಉಜ್ಜಾಲನ ಹಾಕಿ ಇದನ್ನೆಲ್ಲ ಹೊಟ್ಟೆನ ಕೊಳೆ ಮಾಡ್ತಾ ಇರೋದು. ಓಕೆನಾ? ಇದು ಹೊಟ್ಟೆ ಕೊಳೆ ಆಗಿರೋದು.
ನೋಡಿ ಈ ಥರ ಇರುತ್ತೆ. ಈಗ ಅಂದ್ಕೋಬೋದು ನಾವೆಲ್ಲ ನೀರು ಕುಡಿದ್ರೆ ನಾವೇನು ತಿಂದಿರ್ತೀವಿ ಅದೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತ. ಜಸ್ಟ್ ಏನಾಗುತ್ತೆ ಇಲ್ಲ ಅಂತ ನೋಡೋಣ. ಇದು ಡಿಟಾಕ್ಸು ಒಂದು ಟ್ಯಾಬ್ಲೆಟನ್ನು ಮೇಡಮ್ ಅವರು ಪೌಡರ್ ಮಾಡ್ತಾ ಇದ್ದಾರೆ. ಪೌಡರ್ ಮಾಡ್ತಿರೋದು. ಡಿಟಾಕ್ಸ್ ತೊಗೊಂಡಾಗ ಈ ಥರ ಎಲ್ಲ ನಾವು ತಿಂದಿರುವಂಥ ಕೆಮಿಕಲ್ ಹೊಟ್ಟೆನಲ್ಲಿ ಏನು ಬೇಡದಿರೋ ಸ್ಟ್ರಕ್ ಆಗಿರುತ್ತೆ ಅದು ಯಾವ ರೀತಿ ಕ್ಲೀನ್ ಆಗುತ್ತೆ. ವಿತೌಟ್ ನಾವು ಡಿಟಾಕ್ಸ್ ತೊಗೊಳ್ದೇ ಇದ್ದಾಗ ನಮ್ಮ ಹೊಟ್ಟೆನಲ್ಲಿ ಯಾವ ಥರ ಇರುತ್ತೆ ಅಂತ ಒಂದು ಪ್ರಾಕ್ಟಿಕಲ್ ಡೆಮೋನ ಈಗ ಮಾಡ್ತಿರೋದು. ಈ ಡಿಟಾಕ್ಸನ್ನ ಟ್ಯಾಬ್ಲೆಟನ್ನ ಪೌಡರ್ ಮಾಡಿ ಜಸ್ಟ್ ನಾವೀಗ ಇದರಲ್ಲಿ ಹಾಕ್ತೇವೆ. ಈ ಡಿಟಾಕ್ಸನ್ನ ಇವರು ತಿಂತಾ ಇದ್ದಾರೆ. ಇದು ತಿನ್ನೋದ್ರಿಂದ ಏನಾಗುತ್ತೆ ಅಂತ ನೋಡೋಣ. ಇವರು ಡಿಟಾಕ್ಸ್ ತಿಂದಿಲ್ಲ, ಇವ್ರು ತಿಂತಾ ಇದ್ದಾರೆ. ನೋಡಿ, ಇವರು ಡಿಟಾಕ್ಸ್ ತಿಂದಿರೋದು, ಇವರು ಡಿಟಾಕ್ಸ್ ತಿಂದಿಲ್ಲ. ಸೊ 1 ಸೆಕೆಂಡ್, ಇವಾಗ ಜಸ್ಟ್ ವಾಟರ್ ಕುಡಿದಿದ್ದಾರೆ ಅಂತ ಅಂದ್ಕೊಳ್ಳಿ. ವಾಟರ್ ಹಾಕೊಂಡ ತಕ್ಷಣ ಅವ್ರ ಹೊಟ್ಟೆನಲ್ಲಿ ಯಾವ ಥರ ಕ್ಲೀನ್ ಆಗುತ್ತೆ ನೋಡಿ. ಜಸ್ಟ್ ಈ ಥರ ಅಂದರೆ ಉಳಿದಿದ್ದೆಲ್ಲ ಅಲ್ಲಲ್ಲಲ್ಲಿ ಈ ಥರ ಇರುತ್ತೆ, ಸ್ಟಾಕ್ ಇರುತ್ತೆ. ಓಕೆನಾ. ಈ ಡಿಟಾಕ್ಸ್ ತೊಗೊಂಡ್ಮೇಲೆ ಈ ಡಿಟಾಕ್ಸಲ್ಲಿ ನೀವು ಡಿಟಾಕ್ಸ್ ತೊಗೊಂಡಾಗ ಯಾವ ರೀತಿ ಕ್ಲೀನ್ ಆಗುತ್ತೆ ಇದಕ್ಕೂ ಒಂದು ಡಿಫ್ರೆನ್ಸನ್ನು ನೋಡ್ತಾ ಹೋಗೋಣ. ಇದು ಹಾಲು ನೋಡಿ, ನಾವು ಫಸ್ಟು ಫ್ರೆಶ್ ಆದಾಗ ಕಟ್ ಮಾಡಿದಾಗ ಯಾವ ರೀತಿ ಇತ್ತು ಆ ರೀತಿ ಕ್ಲೀನ್ ಆಗಿದೆ. ಕರೆಕ್ಟ್ ಅಲ್ಲ? ಸೊ ಇದು ಇನ್ನೂ ಎಷ್ಟಿದೆ. ನೀವು ಡಿಟಾಕ್ಸ್ ತೊಗೊಂಡಾಗ ನಿಮ್ಮ ಬಾಡಿನಲ್ಲಿ ಈ ಥರ ಬಾಡಿನೆಲ್ಲ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ. ಇದು ಹೀಗೆ ಇರುತ್ತೆ. ಇದರಿಂದ ಹೆಲ್ತನ್ನ ನಾವು ಚೆನ್ನಾಗಿ ಇಟ್ಕೋಬೋದು. ಯಾರಿಗೆಲ್ಲ ಹೆಲ್ತ್ ಬಗ್ಗೆ ಕಾಳಜಿ ಇದೆ ಜಸ್ಟ್ ಅವರು ಪರ್ ಡೇ ಒಂದು ಟ್ಯಾಬ್ಲೆಟ್ ಡಿಟಾಕ್ಸನ್ನ ತಗೊಳ್ಳೋದ್ರಿಂದ ಅಲ್ಟಿಮೇಟ್ ಆರೋಗ್ಯನ ಕಾಪಾಡ್ಕೋಬೋದು. ಥ್ಯಾಂಕ್ ಯು.